ನಮ್ಮ ಯಶ್ ಅವರು ಈ ಒಂದು ಟೀಸರ್ ಅಲ್ಲಿ ಡಬಲ್ ಸೆಂಚುರಿ ಹೊಡೆದಿದ್ದಾರೆ. ವಾಟ್? 1 ಸೆಂಚುರಿ ಕಾರ್ ಒಳಗಡೆ, ಇನ್ನೊಂದು ಸೆಂಚುರಿ ಸ್ಮಶಾನದಲ್ಲಿ. ಎರಡೂ ಕೂಡ ಡಿಫ್ರೆಂಟ್ ಆಗಿದೆ. ಸೊ ಕ್ರೇಜಿ ಆಗಿದೆ. ಯಶ್ ಅವ್ರಿಗೆ ಒಂದು ಮಾತು ಕೇಳಿದ್ರು ಪ್ರೆಸ್ ಅವರು, ಸರ್ ನೀವೇನಾದ್ರೂ ಮುಂದೆ ಹಾಲಿವುಡ್ಗೆ ಬಾಲಿವುಡ್ಗೆ ಚಾನ್ಸ್ ಬಂದ್ರೆ ಹೋಗ್ತೀರಾ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಸೊ ನಾನ್ ಎಲ್ಗೂ ಹೋಗಲ್ಲ, ತೆಳ ಕೆಡಿಸ್ಕೊಂಡ್ಬಿಡ್ರಿ, ಎಲ್ಲಾರನು ನಮ್ ಕಡೆಗೆ ಕರ್ಕೊಂಡ್ ಬರ್ತೀನಿ ಅಂತ. ಲಿಟ್ರಲಿ ನಮ್ಮ ಅಮ್ಮು ನನಗೂ ಈ ಒಂದು ಟೀಸರ್ ನ ನೋಡಿದ್ಮೇಲೆ ನನ್ಗೆ ಹಂಗೆ ಅನ್ನಿಸ್ತು. ಟಾಪ್ ಕ್ವಾಲಿಟಿ ಗುರು. ನಮ್ಮ ಕರ್ನಾಟಕದಲ್ಲೇ ಇಂತ ಒಂದು ಸಿನಿಮಾ ನೆವರ್ ಬಿಫೋರ್. ಕೆಲವೊಂದು ಆಕ್ಷನ್ ಸಿನಿಮಾಗಳಿದಾವೆ ಹಾಲಿವುಡ್ ಅಲ್ಲಿ, ಜಾನ್ವಿಕ್, ಎಕ್ಸ್ಟ್ರಾಕ್ಷನ್, ಆ ತರ ಒಂದು ವೈಬ್ಸ್ ಬಂತು. ನನಗ್ ಮಾತ್ರ ಒಂದು 80s 90s ಟೈಮ್ ಅಲ್ಲಿರೋ ಡ್ರಾಮಾ ಅಂತ ಇದ್ದಾರೆ, ಹಾಲಿವುಡ್ ಸ್ಟೈಲ್ ಅಲ್ಲಿ ತಗೊಂಡ್ ಬರ್ತಾ ಇದ್ದಾರೆ. ಇಂತ ಒಂದು ಸಿನಿಮಾಗೆ ಆಪೋಸಿಟ್ ಆಗಿ ಬರ್ತಿರೋದೇ ಬಾಲಿವುಡ್ ಇಂದ ದುರಂಧರ್. ಸೊ ನನ್ಗೇನ್ ಭಯ ಇಲ್ಲ, ಬಿಕಾಸ್ ಈ ಒಂದು ಸಿನಿಮಾ ಟಾರ್ಗೆಟ್ ಮಾಡ್ತಿರೋದು ಇಂಟರ್ನ್ಯಾಷನಲ್ ಮಾರ್ಕೆಟ್ ನ. ಸೊ ಕಲೆಕ್ಷನ್ ಏನೋ ಬೆಟರ್ ಆಗಿ ಬರ್ಬೋದು, ಬಟ್ ಇಂಡಿಯಾ ವೈಡ್ ಮಾತ್ರ ಕಡಿಮೆ ಆಗೇ ಆಗುತ್ತೆ. ಬಿಕಾಸ್ ದುರಂಧರ್ ಹೆಂಗಿದೆ ಅಂತ ನಾವು ಆಲ್ರೆಡಿ ನೋಡಿದೀವಿ. ಫಸ್ಟ್ ಸಿನಿಮಾನೇ 1,200 ಕೋಟಿ ಹಣನ ಗಳಿಕೆ ಮಾಡಿದೆ, ಅದು ಕೂಡ ಸಿಂಗಲ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಆ ಒಂದು ಸಿನಿಮಾಗೂ ಕೂಡ ಗಟ್ಟಿ ಕಾಂಪಿಟೇಷನ್ ಇದು. ಆಯ್ತು, ಆಮೇಲೆ ಬಟ್ ಎರಡರಲ್ಲಿ ಯಾವ್ದು ಗೆಲ್ಲುತ್ತೋ ಗೊತ್ತಿಲ್ಲ. ಬಟ್ 1000 crore ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡೋದು ಇವೆರಡು ಸಿನಿಮಾಗೂ ಕೂಡ ಸ್ವಲ್ಪ ಕಷ್ಟನೇನೆ. ಬಿಕಾಸ್ ಅದೇ ಟೈಮ್ ಅಲ್ಲಿ ಬೇರೆ ಬೇರೆ ಸಿನಿಮಾ ಬರ್ತವೆ. ಬೇಡ ಅವೆಲ್ಲ ಮಾತಾಡಿ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಅದಕ್ಕೋಸ್ಕರ ಡೆಡಿಕೇಟೆಡ್ ವಿಡಿಯೋ ಮಾಡೋಣ. ಜಸ್ಟ್ ಈಗ ಈ ಒಂದು ಟೀಸರ್ ಬಗ್ಗೆ ಮಾತ್ರ ಮಾತಾಡೋಣ. ಮಜಾ ಆಯಾ. ಮೊದಲನೇದಾಗಿ ಯಶ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. 4 ವರ್ಷ ಕಾದಿದ್ಕೂ ಕೂಡ ಒಳ್ಳೆ ಪ್ರಾಡಕ್ಟ್ ಜೊತೆಗೆ ಬರ್ತಿದೀವಿ ಅನ್ನೋ ಭರವಸೆನ ಕೊಟ್ಟಿದ್ದೀರಾ. ಸ್ಟ್ಯಾಂಡರ್ಡ್ಸ್ ಏನೋ ಇಲ್ಲಿಗೆ ಮೇಂಟೈನ್ ಮಾಡಿದ್ದೀರಾ. ಸಿನಿಮಾನು ಕೂಡ ಅಲ್ಲೇ ಇರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಡಿಸಪಾಯಿಂಟ್ ಆಗೋದಿಲ್ಲ ಅನ್ನೋ ಒಂದು ಬಿಲೀವ್ನೆಸ್ ಇದೆ. ಗುಡ್ ಲಕ್ ಸರ್. ಸೊ ಸಿನಿಮಾನು ಹಂಗೆ ಇರ್ಲಿ. ಅದ್ ಬಿಡ್ರಿ, ನಾನು ಇರೋ ತರ ಮಾತಾಡ್ತೀನಿ ಗೋರು, ಯಾವ್ದೋ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ಟೀಸರ್ ನ ನೋಡ್ತಿದ್ರೆ, ಸೊ ಇದೇನು ಸ್ಟೋರಿ ಬಗ್ಗೆ ಏನ್ರ ಬಗ್ಗೆನಿಲ್ಲ, ಜಸ್ಟ್ ಯಶ್ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತ್ರ. ಇತ್ತೀಚೆಗೆ ಸಿನಿಮಾ ತಂಡದವರು ಪ್ರಮೋಷನ್ ಆಕ್ಟಿವಿಟಿನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಫೀಮೇಲ್ ಲೀಡ್ ಗಳ ಎಲ್ಲಾ ಫೋಟೋಗಳನ್ನು ಕೂಡ ರಿಲೀಸ್ ಮಾಡ್ಕೊಂಡ್ ಬಂದ್ರು, ಅದ್ರ ಕ್ಯಾರೆಕ್ಟರ್ ರಿವೀಲ್ ನ. ಈಗ ಯಶ್ ಅವರ ಬರ್ಡೇಗೆ ಅವ್ರಿಗೊಂದು ಡೆಡಿಕೇಟೆಡ್ ಆಗಿ ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರ ಬರ್ಡೇ ದಿನ ಒಂದು ಬರ್ಡೇ ಟೀಸರ್ ನ ರಿಲೀಸ್ ಮಾಡಿದ್ದಾರೆ. ಸೊ ಅವಾಗ 2021 ಅನ್ಕೊಂತೀನಿ, ಆ ಒಂದು ಟೈಮ್ ಅಲ್ಲಿ ಏನು KGF 2 ಟೀಸರ್ ಬಂತು, ಆ ಒಂದು ವೈಬ್ಸ್ ನ ಎಲ್ಲೂ ಕೂಡ ತಗೊಂಡ್ ಬಂದಿದೆ. ಆಲ್ಮೋಸ್ಟ್ ಅಲ್ಲಿ 1 ಅವರ್ಗೆನೆ ಹತ್ತತ್ರ 1.5 ಮಿಲಿಯನ್ 2 ಮಿಲಿಯನ್ ವ್ಯೂಸ್ ಹೋಗಿದೆ. ಸೊ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಈ ಒಂದು ಹಂಟಿಂಗ್ ಅಂತ ನೋಡ್ಬೇಕು. ಇನ್ನು ಟೀಸರ್ ಬಗ್ಗೆ ಮಾತಾಡೋಣ. ಈ ಒಂದು ಸಿನಿಮಾದಲ್ಲಿ ನಮ್ಮ ಯಶ್ ಅವರ ಹೆಸರು ರಾಯ. ಈ ಒಂದು ಕ್ಯಾರೆಕ್ಟರ್ ನ ಇಂಟ್ರೊಡಕ್ಷನ್ ಟೀಸರ್ ಏನೇ ಇದು. ಈ ಒಂದು ಟೀಸರ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ನಮ್ಮ ಒಬ್ಬ ಬಿಗ್ ಗ್ಯಾಂಗ್ಸ್ಟರ್ ಇರ್ತಾರೆ, ಅವನ ಮಗ ಸತ್ತೋಗಿರ್ತಾನೆ. ಅವನ ಮಗನ ಅಂತ್ಯಕ್ರಿಯೆನ ಸ್ಮಶಾನದಲ್ಲಿ ಮಾಡ್ತಿರ್ತಾರೆ. ಅಂತ ಒಂದು ಟೈಮಲ್ಲಿ ಅವನು ಬರ್ಬೋದು ಅನ್ನೋ ತರ ಬರ್ತಾರೆ. ಅಂತ ಟೈಮಲ್ಲಿ ಇರೋರ್ನೆಲ್ಲ ಆಚೆ ಕಳಿಸ್ತಾರೆ. ಮೇ ಬಿ ಇನ್ಫಾರ್ಮೇಶನ್ ಮುಂಚೆನೆ ಬಂದಿರ್ಬೋದು ಅವನ ಮಗನ ಸಾವಿಗೆ ಅವನು ಬರ್ತಾನೆ ಅಂತ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಗ್ಯಾಂಗ್ಸ್ಟರ್ ಕೂಡ ಫುಲ್ಲು ಪ್ರಿಪೇರ್ ಆಗೇ ಇದ್ದಾನೆ ಅವನ್ನ ಸಾಯಿಸೋದಕ್ಕೆ. ಇನ್ನು ನಮ್ಮ ರಾಕಿ ಬಾಯ್ ಬರ್ತಾನೆ ಒಂದು ಹಳೆ ಬ್ರ್ಯಾಂಡೆಡ್ ಕಾರಲ್ಲಿ. ಸೊ ಬಂದ ತಕ್ಷಣ ನಮ್ಮ ತಾತ ಬಂದ್ಬಿಟ್ಟು ಏನೋ ವೆಪನ್ ನ ಸೆಟ್ ಮಾಡೋಗ್ತಾರೆ. ಆ ಒಂದು ವೆಪನ್ ಬಗ್ಗೆ ನನ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ, ಮುಂದೆ ರಿಸರ್ಚ್ ಮಾಡ್ಕೊಂಡು ಅದ್ರ ಬಗ್ಗೆ ಮಾತಾಡೋಣ. ತಾತ ಏನೋ ವೆಪನ್ ನ ಫಿಕ್ಸ್ ಮಾಡ್ಬಿಟ್ಟು ಎಸ್ಕೇಪ್ ಆಗ್ತಾನೆ. ಆಮೇಲಿಂದ ನಮ್ಮ ರಾಕಿ ಬಾಯ್ ಅವರು ಕಾರಲ್ಲಿ ಮ್ಯಾಚ್ ನ ಸ್ಟಾರ್ಟ್ ಮಾಡ್ಕೊಂತಾರೆ. ಸೊ ರಾಕಿ ಬಾಯ್ ಅಂತ ಮೆನ್ಷನ್ ಮಾಡಬಾರ್ದು, ರಾಯ ಕಾರಲ್ಲಿ ಮ್ಯಾಚ್ ನ ಸ್ಟಾರ್ಟ್ ಮಾಡ್ಕೊಂತಾನೆ. ಮ್ಯಾಚ್ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿ ಅಜೇಯವಾಗಿ ಸೆಂಚುರಿನ ಹೊಡೆದು ಆಮೇಲಿಂದ ಇಲ್ಲಿ ವೆಪನ್ ಬ್ಲಾಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮ್ಯಾಚ್ ಮುಗಿದ ತಕ್ಷಣ ಇಲ್ಲಿ ಇನ್ನೊಂದು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಇದ್ರಲ್ಲೂ ಕೂಡ 100 ನ ಆರಾಮಾಗಿ ಹೊಡಿತಾರೆ. ಡಬಲ್ ಸೆಂಚುರಿನ ಈ ಒಂದು ಟೀಸರ್ ಅಲ್ಲಿ ಆರಾಮಾಗಿ ಹೊಡೆದಿದ್ದಾರೆ ನಮ್ಮ ರಾಕಿ ಬಾಯ್ ಅವರು. ಸಿನಿಮಾದಲ್ಲಿ ಯಾವ ತರ ಇರುತ್ತೋ ವಿಧ್ವಂಸ ಅಂತ ನೋಡ್ಬೇಕು. ಸಖತ್ ಎಕ್ಸ್ಪೆಕ್ಟೇಷನ್ ಅಂತೂ ಹುಟ್ಟಾಗ್ತು. ಇನ್ನು ಸಿನಿಮಾದ ಟೆಕ್ನಿಕಾಲಿಟಿ ವಿಷಯಕ್ಕೆ ಬಂದ್ರೆ ನಮ್ಮ KVN ಪ್ರೊಡಕ್ಷನ್ ಹೌಸ್ ಅವರು ದುಡ್ಡನ್ನ ದುಡ್ಡು ತರ ಸುರಿದಿಲ್ಲ, ನೀರ್ ತರ ಸುರಿದಿದ್ದಾರೆ. ಆ ಒಂದು ಪ್ರತಿ ರೂಪಾಯಿ ಪ್ರತಿ ಫ್ರೇಮ್ ಅಲ್ಲೂ ಎದ್ದು ಕಾಣುತ್ತೆ. ಒಂದ್ ಮಾತು ಹೇಳ್ತಾರೆ, ಅನ್ನ ಬೆಂದಿದ್ಯಾ ಇಲ್ವ ಅಂತ ಚೆಕ್ ಮಾಡ್ಬೇಕು ಅಂದ್ರೆ 2 ಅಗ್ಲು ನೋಡಿದ್ರೆ ಸಾಕು ಅಂತ. ಅದೇ ತರ ಈ ಒಂದು ಟೀಸರ್ ನ ನೋಡಿದ್ರೆ ಸಿನಿಮಾದ ಕ್ವಾಲಿಟಿ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಸೊ
ಒಳ್ಳೆ ಹೋಪ್ ಅಂತೂ ಹೈಪ್ ಅಂತೂ ಹುಟ್ಟಾಕಿದೆ. ಸೊ ಈಗ ದುರಂಧರ್ ಟೀಮ್ ಅವರು ಸ್ವಲ್ಪ ಟೆನ್ಷನ್ ತಗೊಬೋದೇನೋ, ಬಟ್ ಅದನ್ನ ಕಡಿಮೆ ಇಲ್ಲ ಗುರು, ಸಖತ್ ಕಲೆಕ್ಷನ್ನು. ಪಾರ್ಟ್ 1 ಬರೀ ಹಿಂದಿ ಲ್ಯಾಂಗ್ವೇಜಲ್ಲೇ 1200 ಕೋಟಿಗಿಂತ ಜಾಸ್ತಿ ಹಣನ ಕಲೆಕ್ಟ್ ಮಾಡಿದೆ. ಸೊ ಅದು ಕೂಡ ಗ್ರೇಟ್ ವಿಷಯನೇ. ಇನ್ನು ಅದು ಬಿಟ್ಟಾಕ್ರಿ, ಇನ್ನು ಈ ಒಂದು ಟೀಸರ್ನ ಟೇಕಿಂಗ್ ವಿಷಯಕ್ಕೆ ಬಂದರೆ ಪ್ರಶಾಂತ್ ನೀಲ್ ಅವರ ಇನ್ಸ್ಪಿರೇಷನ್ ಜಾಸ್ತಿ ಕಾಣುತ್ತೇನೋ ಅಂತ ಅನಿಸುತ್ತೆ. ಅಷ್ಟೇ ಅಲ್ಲ, KGF 2 ಟೀಸರ್ ಏನು ಬಂತು ಅದರ ಒಂದು ಇನ್ಸ್ಪಿರೇಷನ್ನು ಜಾಸ್ತಿನೇ ಕಾಣಿಸ್ತಾ ಇದೆ. ಸೊ ಆ ಥರ ಇಲ್ದಂಗೆ ಇರಲಿ ಅಂತ ಅಂದ್ಕೊಂಡಿದ್ದೀನಿ ಸಿನಿಮಾದಲ್ಲಿ. ಈ ಒಂದು ಟೀಸರ್ನ ನೋಡ್ತಾ ಇದ್ರೆ ಕೆಲವೊಂದು ಸೀನ್ಗಳಲ್ಲಿ ಹೆವಿ ಬ್ರೂಟಲ್ ಆಕ್ಷನ್ ಸೀನ್ಸ್ ಇದಾವೆ. ಸೊ ಸಿನಿಮಾಗೆ ಮಾತ್ರ ಬರೋದು ಕನ್ಫರ್ಮ್ ಆಗಿ A ಸರ್ಟಿಫಿಕೇಟೇನೆ. ದುರಂಧರ್ಗೂ ಕೂಡ A ಸರ್ಟಿಫಿಕೇಟ್ ಬಂದಿತ್ತು, ಇದಕ್ಕೂ ಕೂಡ ಬಂದರೆ ಸೊ 2 ಆಕ್ಷನ್ ಮಾಸ್ ಸಿನಿಮಾಗಳ ಕಾಂಪಿಟೇಷನ್ನು ದೊಡ್ಡದಾಗಿ ಕಾಣಿಸುತ್ತೆ. ಬಟ್ ಇನ್ನೊಂದೇನು ಗೊತ್ತಾ, ಯಶ್ ಅವರು ಬರೀ ಇಂಡಿಯನ್ ಮಾರ್ಕೆಟ್ ಅಷ್ಟೇ ಟಾರ್ಗೆಟ್ ಮಾಡ್ತಿಲ್ಲ ಈ ಒಂದು ಸಿನಿಮಾದ ಮುಖಾಂತರ, ಅವರು ಓವರ್ ವರ್ಲ್ಡ್ ವೈಡ್ ಮಾರ್ಕೆಟ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಇದ್ರ ಒಂದು ರಿಲೀಸ್ಗೂ ಕೂಡ ಬೆಟರ್ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಅದು ಯಾವ ಥರ ಪ್ರೊಸೀಡ್ ಆಗುತ್ತೆ ಅಂತ ನೋಡಬೇಕು. ಇನ್ನು ಗೀತು ಮೋಹನ್ ದಾಸ್ ಅವರ ಟೇಕಿಂಗು ತುಂಬ ಕಡೆ ಎದ್ದು ಕಾಣಿಸುತ್ತೆ. ಅಷ್ಟೇ ಅಲ್ಲ, ಯಶ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಯಾವ ಸೀನ್ಗೆ ಅಂತ ಗೊತ್ತಿಲ್ಲ. ಸೊ ಅದನ್ನು ಹೊರಗೆ ಕೂಡ ಬಿಡೋದಿಲ್ಲ, ಅದು ಯಶ್ ಅವರ ಒಂದು ಸ್ವಭಾವ. KGF ಅಲ್ಲೂ ಕೂಡ ಅದೇ ಥರ ಆಗಿತ್ತಂತೆ. ಸೊ ಯಶ್ ಅವರು ಎಲ್ಲೂ ಹೇಳ್ಕೊಂಡಿಲ್ಲ, ಬಟ್ ಇದರಲ್ಲಿ ಸ್ಟೋರಿ ರೈಟಿಂಗಲ್ಲಿ ಯಶ್ ಅವರು ಕೂಡ ತುಂಬ ಹೆಲ್ಪ್ನ ಮಾಡಿದ್ದಾರೆ. ಸೊ ಅಲ್ಲಿ ರಿಟರ್ನ್ ಬೈ ಯಶ್ ಮತ್ತು ಗೀತು ಮೋಹನ್ ದಾಸ್ ಅಂತ ನಾವು ನೋಡಿದ್ದೀವಿ. ಸೊ ಸಿನಿಮಾ ಹೆಂಗೆ ತೊಗೊಂಬಂದಿರ್ತಾರೆ ಅಂತ ನೋಡ್ಬೇಕು ನಾವು. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಗುರು, ಸಿನಿಮಾ ಮೇಲೆ ತುಂಬ ಹೈಪ್ ಇದೆ. ಅಲ್ಲಿಗೆ ಇರಲಿ, ಸಿನಿಮಾ ನೋಡಿದ ಮೇಲೆ ಇದು ಮ್ಯಾಚ್ ಆದರೆ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಸೊ ಟೀಸರು ಆಲ್ರೆಡಿ 2-3 ಮಿಲಿಯನ್ನು ಹೋಗಿದೆ. ಸೊ ನೀವು ನೋಡೋ ಟೈಮ್ಗೆ ಎಷ್ಟು ಮಿಲಿಯನ್ ರೀಚ್ ಆಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ತುಂಬ ಜನಕ್ಕೆ ಯಾವ ಥರ ಟೀಸರ್ ಇಷ್ಟ ಆಯ್ತಾ ಇಲ್ವ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇಲ್ಲಿವರೆಗೂ ನೋಡಿರ್ತೀರ ಅಂದರೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ. ಸೊ ಒಂದು ಲೈಕ್ ಹಾಕ್ಕೊಳ್ಳಿ, ಕಮೆಂಟ್ನ ಮಾಡಿ, ವಿಡಿಯೋನ ಶೇರ್ ಮಾಡಿ. ನಾನು ಕೂಡ ನಿಮಗೆ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.